ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮದನ್ ಸರ್, ಯಾಕೆ ಬಿದ್ದುಬಿಟ್ರಿ? ಓಹ್, ಚಾರ್ ಬಿದ್ರಾ? ಈಗ ತಾನೇ ಒರೆಸಿರೋನಲ್ಲ ಮದನ್ ಸರ್, ಒದ್ದೇ ಇರುತ್ತಲ್ವಾ? ನೀವು ಹೀಗೆ ಪದೇ ಪದೇ ಜಾರು ಬೀಳ್ತಾ ಇದ್ರೆ ಎತ್ತಕ್ಕೆ ಯಾರಾದರೂ ಒಬ್ರು ಇರ್ತಾರೆ ಅಂತ ಅಂದ್ಕೋಬೇಡಿ. ಸರಿಯಾದ ದಾರಿಯಲ್ಲಿ ನೋಡ್ಕೊಂಡು ನಡೆದ್ರೆ ಜಾರು ಬೀಳೋದಾಗಲಿ ಎಡವು ಬೀಳೋದಾಗಲಿ ಏನೂ ಆಗಲ್ಲ. ಯಾಕೋ ಮದನ್, ಜಾರು ಬಿಟ್ಟಿಯಾ? ಮಾವ, ಅದು ಈ ಯಜಮಾನ್ರೆ, ಯಾರಾದರೂ ಜಾರು ಬಿದ್ದೆ ಅಂತ ಹೆಮ್ಮೆಯಿಂದ ಹೇಳ್ಕೋತಾರೆ ಯಜಮಾನ್ರೆ. ಅಯ್ಯೋ, ಅದನ್ನು ಹೇಳ್ಕೊಂಡು ಬದುಕೋರಿದ್ದಾರೆ ಕಣೋ. ಕಿರಿಕಿರಿ ಮಾಡೋರೆ ಕಿರೀಟ ಹಾಕೊಂಡು ಮೆರಿತಾ ಇರೋದು. ಕಾಲ್ ಜಾರು ಬೀಳೋದು, ಕೆಟ್ಟ ದಾರಿಯಲ್ಲಿ ನಡೆಯೋದು, ಬಾಯಿಗೆ ಬಂದಾಗ ಮಾತಾಡೋದು, ಕಂತೆ ಸುಳ್ಳು ಹೇಳೋದು, ಇದನ್ನೇ ಅವ್ರು ಸಾಧನೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇದನ್ನ ಮೆಚ್ಕೊಳ್ಳೋರು ಇದ್ದಾರೆ. ಆದರೆ ಒಂದು ಮಾತ್ರ ನಿಜ, ಯಾವತ್ತಿಗೂ ಬುದ್ಧಿವಂತರೇ ಬದುಕೋದು. ಬುದ್ಧಿವಂತರು ಅಂತ ಭ್ರಮೇಲಿರೋರು ಭ್ರಮೆ ಕಳೆದ ಮೇಲೆ ಬೀದಿ ಪಾಲಾಗ್ತಾರೆ. ಅದು ಸರಿ ಅನ್ನಿ ಯಜಮಾನ್ರೆ, ಭ್ರಮೆಗೂ ಬದುಕಿಗೂ ತುಂಬ ವ್ಯತ್ಯಾಸ ಇದೆ. ಕಾಲ ಎಲ್ಲರ ಕಾಲೂ ಇಳಿತಂತೆ ಯಜಮಾನ್ರೆ. ಅದಕ್ಕೆ ನಾವು ಕಾಲಿಡೋ ಜಾಗದಲ್ಲಿ ನೋಡ್ಕೊಂಡು ಕಾಲಿಡ್ಬೇಕಷ್ಟೆ. ಪಾಪದ ಕೆಲಸಗಳನ್ನ ಕಮ್ಮಿ ಮಾಡಬೇಕು, ಪುಣ್ಯದ ಕೆಲಸಗಳನ್ನ ಜಾಸ್ತಿ ಮಾಡಬೇಕು. ತಿನ್ನೋದಂತ ಮಾತು ಅರ್ಥ ಆಯ್ತೇನೋ ಮದನ್? ಮಾವ, ನಾನು ಜಾರು ಬಿದ್ದಿದ್ದಕ್ಕೂ ನೀವು ಹೇಳ್ತಿರೋದಕ್ಕೂ ಸಂಬಂಧ ಇದೆ ಕಣೋ. ಆ ಸಂಬಂಧ ಅರ್ಥ ಮಾಡ್ಕೊಳ್ಳೋಕ್ಕೆ ಬುದ್ಧಿವಂತಿಕೆ ಬೇಕು. ಆ ಬುದ್ಧಿವಂತಿಕೆ ನಿನಗಿಲ್ಲ ಅಂತ ನನಗೆ ಗೊತ್ತು. ನನ್ನ ಅಳಿಯನ್ ನೋಡಿ ಕಲ್ತ್ಕೊ. ನಿನಗೆ ದೇವತೆ ಅಂತ ಹೆಂಡತಿ ಸಿಕ್ಕಿದ್ದಾಳೆ. ದಿನ ಬೆಳಗ್ಗೆ ಆದರೆ ಅವಳ ಮುಖ ನೋಡು, ನಿನ್ನ ಪಾಪ ಎಲ್ಲ ಕಳೆದು ಪುಣ್ಯ ಸಿಗುತ್ತೆ. ಏನಿನ್ನು ಹಾಗೆ ನೋಡ್ತಾ ಇದೀಯಾ? ಹೋಗು. ಸಾವಿತ್ರಿ, ನಿನ್ನ ಗಂಡನ ಕರ್ಕೊಂಡೋಗಮ್ಮ. ಸರಿಯಾದ ದಾರಿಯಲ್ಲಿ ಕರ್ಕೊಂಡೋಗು. ಅದೇ ನಿನ್ನ ಮುಖ್ಯವಾದ ಜವಾಬ್ದಾರಿ. ಒಳ್ಳೆಯದಾಗಿ. ಸುಬು, ಜಾಗ ನೋಡೋದಕ್ಕೆ ನಾಳೆ ಹೋಗೋಣ. ರಾಮಪುರದಿಂದ ಸ್ವಲ್ಪ ದೂರ ಹೋದರೆ ಅಲ್ಲಿ ಜಾಗ ಅವೈಲೇಬಲ್ ಇದೆಯಂತೆ. ಮೊದಲು ಸಾಯಿಲ್ ಟೆಸ್ಟ್ ಆಗಬೇಕು. ಒಂದು 5 ಫ್ಲೋರ್ ಸಾಕು ಅನಿಸುತ್ತೆ. ಮಕ್ಕಳಿಗೆ ಆಡೋದಕ್ಕೆ ಮೈದಾನ ಬೇಕು. ಹಾಗೆ ನಮ್ಮ ಇಂಜಿನಿಯರ್ನು ಕರೆಸ್ಬಿಡು. ನೀರು ವ್ಯವಸ್ಥೆ, ಟಾಯ್ಲೆಟ್ ವ್ಯವಸ್ಥೆ ಎಲ್ಲ ಕರೆಕ್ಟಾಗಿ ಆಗಲಿ. ಸರಿ ಯಜಮಾನ್ರೆ, ಕರೆಸ್ತೇನೆ. ಸರಿ ಅಣ್ಣ, ಹಾಗೆ ಇಂಟೀರಿಯರ್ ಬಗ್ಗೆನೂ ಮಾತಾಡ್ಬೇಡ. ಸರಿ. ಊಟದ ಟೈಮ್ ಆಯ್ತು. ನನ್ನ ಗಂಡ ಊಟ ಮಾಡಿರ್ತಾನೋ ಇಲ್ವೋ? ಬೇಗ ಊಟ ಮಾಡು. ಲಂಚ್ ಬಾಕ್ಸಲ್ಲಿ ನಿನ್ಗೊಂದು ಸರ್ಪ್ರೈಸ್ ಇದೆ, ಅದನ್ನ ಮೊದಲು ನೋಡು ಅಂತ ಹೇಳ್ತೀನಿ. ಅಯ್ಯೋ, ಸುಮ್ಮನೆ ಮೆಸೇಜ್ ಕಳ್ಸಕ್ ಹೋಗಿ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಕಳ್ಸ್ಬಿಟ್ಟಿದ್ದೀನಲ್ಲ. ಈಗಲೇ ಡಿಲೀಟ್ ಮಾಡ್ತೀನಿ. ಅಯ್ಯೋ, ಎಲ್ರು ನೋಡ್ಬಿಟ್ಟಿದ್ದಾರೆ. ಏನೋ ಇದು, ಶ್ರಾವಣಿ ಟಿಫಿನ್ ಕೇರರಲ್ಲಿ ನಿನಗೇನೋ ಸರ್ಪ್ರೈಸ್ ಇಟ್ಟಿದ್ದಾಳಂತೆ. ಮೇಡಮ್, ಫ್ಯಾಮಿಲಿ ಗ್ರೂಪಲ್ಲಿ ಯಾಕೆ ಮೆಸೇಜ್ ಕಳ್ಸಿದ್ದೀರಾ? ಸಾರಿ ಸುಬ್ಬು, ನಿನಗೆ ಮೆಸೇಜ್ ಕಳಿಸ್ಬೇಕಾಗಿತ್ತು, ಆದರೆ ಮಿಸ್ ಆಗಿ ಗ್ರೂಪಲ್ಲಿ ಕಳಿಸ್ಬಿಟ್ಟಿದ್ದೀನಿ. ಡಿಲೀಟ್ ಮಾಡಿದೆ, ಆದರೆ ಏನು ಪ್ರಯೋಜನ, ಎಲ್ಲರೂ ನೋಡ್ಬಿಟ್ಟಿದ್ದಾರೆ. ಏನೋ ಟೈಪ್ ಮಾಡ್ತಾ ಇದ್ದೆ. ಹೌದು ಮೇಡಮ್, ಎಲ್ಲ ನೋಡಾಯ್ತು.
ಅದೇನೋ ಸರ್ಪ್ರೈಸ್ ಅಂತ ಬೇರೆ ಕಳಿಸಿದಿರಲ್ಲ. ಅಯ್ಯೋ ಸುಬ್ಬು, ಆ ಬಾಕ್ಸು ನೀನು ಒಬ್ಬನೇ ಇದ್ದಾಗ ಓಪನ್ ಮಾಡು, ಎಲ್ಲರೂ ಇದ್ದಾಗ ಓಪನ್ ಮಾಡಬೇಡ. ಓಹೋ, ಪರ್ಸ್ನಲ್ ಚಾಟಿಂಗ್ ನಡೀತಾ ಇದೆಯೋ? ಏನು ಸರ್ಪ್ರೈಸ್ ಅಂತ ಹೇಳಲೇ ಇಲ್ಲ? ಅದು ಯಜಮಾನ್ರೆ, ಅದು ಅಣ್ಣ ತಗೋ ಓಪನ್ ಮಾಡೋ, ಏನು ಅಂತ ಗೊತ್ತಾಗುತ್ತೆ. ಅದು ಸರಿ. ಬೇಡ ಯಜಮಾನ್ರೆ, ನಾನು ನೋಡ್ತೀನಿ ಕೊಡಿ ಯಜಮಾನ್ರೆ. ಇರಾ ಓಹೋ, ಏನಪ್ಪ ಲವರ್ ಬಾಯ್, ನಿಮ್ಮಿಬ್ಬರ ಮಧ್ಯೆ ಇನ್ನು ಈ ಲವ್ ಲೆಟರ್ಸು ಚಾಲ್ತಿಲಿದೆಯೋ? ಹೌದು, ಆದರೆ ನಾನು ನೋಡ್ತೀನಿ ಕೊಡಿ ಯಜಮಾನ್ರೆ. ಇದನ್ನ ನಾನೇ ಓದ್ತೀನಿ. ಎಷ್ಟೋ ವರ್ಷಗಳಾಯ್ತು ಕಣೋ ಇನ್ನೊಬ್ಬರ ಲೆಟ್ರ್ ಓದಿ. ಇನ್ನೊಬ್ಬರ ಲೆಟ್ರ್ ಓದೋದ್ರಲ್ಲೂ ಒಂಥರ ಮಜಾ. ಅಯ್ಯೋ, ಅದು ನೀವು ಓದ್ಬೇಡಿ ಯಜಮಾನ್ರೆ, ನಾನು ಓದ್ತೀನಿ ಕೊಡಿ, ಓದ್ತೀನಿ. ಇಲ್ಲ, ಓದ್ತೀನಿ, ಎಲ್ಲರೆದ್ರಿಗೂ ಓದ್ತೀನಿ. ಓದೋಣ ನೀನು. ಬೇಡ ಯಜಮಾನ್ರೆ, ಬೇಡ ಪ್ಲೀಸ್, ಬೇಡ ಯಜಮಾನ್ರೆ, ನನಗೆ ಕೊಡಿ ಯಜಮಾನ್ರೆ. ಇನ್ನೊಂದು ಮಾತು ಯಾರ ಬಾಯಿಂದ ಆಚೆ ಬರಬಾರ್ದು. ಈಗ ಏನಾಯ್ತು ಅಂತ ಈಗೆಲ್ಲ ಬಡ್ಕೋತಾ ಇದ್ರಿ. ನನ್ನ ಮಗ ಅವನ ಹೆಂಡತಿಗೆ ಮುತ್ತು ಕೊಟ್ಟ, ಅಷ್ಟೇ ತಾನೇ, ಬೇರೆನಿಲ್ಲ ತಾನೆ. ಸದ್ದು ಬರಬಾರ್ದು. ನಮ್ಮ ಯಜಮಾನ್ರಿಗೆ ಏನಾಗಿದೆ? ಯಾಕೆ ಒಂಥರ ಆಡ್ತಾರೆ? ಮೊದಲೆಲ್ಲ ಒಂದಿನೂ ಕೂಗಾಡ್ದವ್ರಲ್ಲ, ನನ್ನ ಮೇಲೆ ಕೋಪ ಮಾಡ್ಕೊಂಡವ್ರಲ್ಲ. ಆದರೆ ಈಗ ನೋಡಿದ್ರೆ ರಾಂಗಾಗಿ ಆಡ್ತಾರಲ್ಲ. ಇದರಲ್ಲಿ ಆ ಕಾಂತಮ್ಮ ಬೇರೆ ಯಾವುದೋ ಹುಡುಗಿ ಜೊತೆ ಫೋನಲ್ಲಿ ಮಾತಾಡ್ತಾರೆ ಅಂತ ಬೇರೆ ಅಂತಾಳೆ. ಇವ್ರು ನೋಡಿದ್ರೆ ಇದ್ದಕ್ಕಿದ್ದಂಗೆ ಮಾಯ ಆಗೋಗ್ತಾರೆ. ಎಲ್ಲೋಗ್ತಾರೆ, ಏನು ಮಾಡ್ತಾರೆ ಒಂದು ಗೊತ್ತಾಗ್ತಿಲ್ವಲ್ಲ. ಒಂದಂತೂ ಸತ್ಯ, ಇವರು ಬದಲಾಗಿದ್ದಾರೆ. ನನ್ನ ಹತ್ರ ಇದ್ದಾಗ ಮಾತ್ರ ಚೆನ್ನಾಗಿ ಇರ್ತಾರೆ. ಏನು ಮಾಡಬೇಕು, ಏನು ಹೇಳಬೇಕು ಒಂದು ಗೊತ್ತಾಗ್ತಿಲ್ವಲ್ಲ. ಈ ಹಳೆ ಫಿಲಿಮ್ನಲ್ಲಿ ಡಬಲ್ ಆ್ಯಕ್ಟಿಂಗ್ ಇರ್ತಾರಲ್ಲ, ಹಾಗೆ ನನ್ನ ಗಂಡನ ಥರನೇ ಇನ್ನೊಬ್ಬ ಏನಾರ ಇದ್ದು ನನ್ನ ಗಂಡಂಗೆ ಏನಾರ ಮಾಡಿಬಿಟ್ಟಿದ್ರೆ, ಅವನು ಇಲ್ಲಿ ಬಂದಿದ್ರೆ, ನನ್ನ ಅಮ್ಮನ ನಿಜ ಆದರೆ ಏನಪ್ಪ ಮಾಡೋದು? ನಿಜ ಜೀವನದಲ್ಲಿ ಹಿಂಗೆಲ್ಲ ಆಗಕ್ಕೆ ಸಾಧ್ಯನಾ? ಇಲ್ಲ ಇಲ್ಲ, ಯಾರಿಗೆ ಗೊತ್ತು, ಇದ್ರೂ ಇರ್ಬೋದು.